ದೂದಿತರಿ ಇನ ಕೂಲ ಮೋದಿ ಚೌರನ ಸದಿಗಾದ ಇನ ಕೂಲ ಮೋದಿ ಚೌರನ ಸದಿಗಾದ ಕಷ್ಟವನು ಕಂಡು ಬಿಡಿದು ಹನುಮಾಯ ಕಂಡು ಬಿಡಿದು ಹನುಮಾನ ನೋಡಿದೆರಯ್ಯೋ ಈಗ ಒಳ್ಳೆ ಕೇಶ ಒಟ್ಟಿಗೆ ಒತ್ತಿ ಬೇಡ ದೂರ ಹೋಗು ನೀನು ಕಬರಿಯನ್ನು ಸ್ವಲ್ಪ ಸಮಾಧಾನ ಮಾಡಿಕೊಂಡು ಪಾಪ ಕಬರೀವರದನ ಹೆಂಡತಿ ಹಾಗೆ ಕಬರಿಯನ್ನು ನಾನು ಹೇಳಿದ್ರು ಮಾರುತಿ ಅಮ್ಮ ಇವರ ಕೈಯಿಂದ ಬಿಡಿಸಿಕೊಳ್ಬೇಕೆಂಬುದಾಗಿ ಉದ್ದೇಶದಿಂದ ನನ್ನ ಸ್ವಾಮಿಯವರು ಅದೆಷ್ಟು ರೀತಿಯ ಕಷ್ಟವನ್ನು ಪಟ್ಟರು. ಅಯ್ಯಯ್ಯೋ ಅಯ್ಯಯ್ಯೋ ಕಪ್ಪೆಗಳನ್ನು ಸೇರಿಸಿಕೊಂಡು ವಿಶಾಲವಂತಹ ಸಮುದ್ರಕ್ಕೆ ಸೇತುವೆಯನ್ನು ಬಂಧಿಸಿದರು. ಹೌದಮ್ಮ ಹೌದು. ಕೆಲವು ದಿವಸದಿಂದ ಲಂಕೆಯಲ್ಲಿ ಯುದ್ಧ ನಡೀತಿದೆ. ಯಾಕಾಗಿ ಮಹಾಭಾರತ ಲಂಕೆಯಲ್ಲಿ ಹೌದಮ್ಮ ನೀವೆಲ್ಲರೂ ತಡೆದಿದ್ದೀರಿ ಎಂಬುದಾಗಿ ಚೆನ್ನಾಗಿ ನನಗೆ ಗೊತ್ತುಂಟು. ನೋಡಿದ್ಯಾ ಇನ್ನು ಜೀವಂತವಾಗಿ ನಾನು ಉಳಿಯುವುದಿಲ್ಲ. ಲಂಕೆಯ ಮೂಲ ನಿವಾಸಿಗಳನ್ನು ಕೊಲ್ಲುವಂತಹ ಪ್ರಯತ್ನ ಬಿಡದು. ನೋಡಿದ್ಯಾ ಆತನು ಕೈಯಲ್ಲಿ ಕತ್ತೆಯನ್ನು ಹಿಡಿದುಕೊಂಡಿದ್ದಾನೆ, ಜಡಪಿಸ್ತಾ ಇದ್ದಾನೆ, ನನ್ನ ಕುತ್ತಿಗೆಯನ್ನು ಕಡಿಯುತ್ತಾನೆ. ಕಡೆಯುವುದು ಮನಸ್ಸಿನ ಆಸೆಯನ್ನು ನಡೆಸಿಕೊಡ್ತೀಯಾ? ಹೋಗು ನನ್ನ ಸ್ವಾಮಿ ಬಳಿಗೆ. ಸೀತೆಗಾಗಿ ಯಾರು ಮರುಗುವುದು ಬೇಡ ಎಂಬುದಾಗಿ, ಸೀತೆ ಜೀವಂತವಾಗಿ ಇಲ್ಲ ಎಂಬುದಾಗಿ ತಿಳಿಸಿಬಿಡು. ದಂಡು ಹೋಗಲಿ ಬಂದ ಹಾಗೆ ಅವರೆಲ್ಲರ ಅಯೋಧ್ಯಪುರನ್ನು ಸೇರಿಕೊಳ್ಳಲಿ, ಸುಖವಾಗಿ ಅವರೆಲ್ಲರೂ ಬಾಳಲಿ, ಸೀತೆಗಾಗಿ ಮರುಗುವುದು ಬೇಡ ಎಂಬುದಾಗಿ ಹೇಳಿಬಿಡು. ಹೋಗಿ ಹೇಳು. ಮರಣ ಶಾಸನ ಯಾಕೆ ಮಾತಾಡ ಮರಣ ಶಾಸನ ಹೇಳಿ ಹೋಗು. ಪಾದಗಿಗೆ ಶ್ರೀಹತ್ಯ ಪಾದಗಿಗೆ ಶಾಸ್ತ್ರ ಏನೆಂಬುದನ್ನು ಎಲ್ಲವನ್ನು ಬಲ್ಲವ ಎಲ್ಲ ಗೊತ್ತಾಗಿದೆ ನನಗೆ. ತಿಳಿದು ಬರೇ ಸಾಮಾನ್ಯ ಮಾಡುವಂತಹ ಈ ಕೆಲಸಕ್ಕೆ ಏಕೆ ಮನ ಮಾಡುತ್ತೆ ಅದಕ್ಕೆ ಸಾಧ್ಯ. ಹತ್ಯೆಗಳು ಶ್ರೀಹತ್ಯೆ ಮಹಾ ಪಾಪ. ಈಗ ಮಾಡಿದ್ರೆ ಏನಾಗುತ್ತದೆ? ಮಾಡಿದವರು ಜನ್ಮಾಂತರಕ್ಕೂ ಪಾಪ ಬಿಟ್ಟು ಹೋಗುವುದಕ್ಕೆ ಸಾಧ್ಯ ಇಲ್ಲ. ಹೌದಾ? ಹೌದು.
ನಮ್ಮಲ್ಲಿ ಬಹಳ ಮಂದಿ ಇದ್ದಾರೆ ಹೇಳಿ ಮಲಗಡಿದವರೆಲ್ಲ ಎಲ್ಲವನ್ನೂ ತಿಳಿದು ಇಷ್ಟು ಸಣ್ಣ ಇಷ್ಟು ಸಾಮಾನ್ಯ ಮಾಡುತ್ತ ಕೆಲಸ ಏಕೆ ಮಾಡ್ತೀನಿ ನನಗೆ ಈಗ ಕದವನ್ನು ಕುತೂಹಲವಿದೆ. ನಾನು ಹೇಳುತ್ತಿರುವುದು ನಿನಗೆ ಕುತೂಹಲ ಉಂಟಲ್ಲ, ಅದು ಕುತೂಹಲ ಯಾರಲ್ಲಿ ಇಂಥ ಹೆಣ್ಣೊಬ್ಬಳ ತಲೆ ಕಡಿದು ನಿನ್ನ ಕುತೂಹಲವ ನಿನ್ನ ಪರಾಕ್ರಮ ತೋರಿಸು. ಆ ಸೀತಾ ಬಿಡು ಕಾಲಗಳನ್ನು ಶ್ರೀಹತ್ಯೆ ಮಾಡಿದವರಿಗೆ ಪಾಪ ಜನ್ಮ ಜನ್ಮಾಂತರ ಬಿಟ್ಟು ಹೋಗುತ್ತಿದೆ. ಅವರು ರವರವ ನರಕದಲ್ಲಿ ಬೀಳ್ತಾನೆ. ನೀನು ಲಂಕಿಯನ್ನು ಕೊಂದೆ ಒಂದು ಕಾಲದಲ್ಲಿ ನಿನಗೆ ಪಾಪ ಬರಲಿಲ್ವಾ? ಪಾಪ ಬರುತ್ತದೆ. ನಿನ್ನ ರಾಮ ಸಾಕಕ್ಕೆಯನ್ನು ಕೊಂದನು ಸಿದ್ಧಾಶ್ರಮದಲ್ಲಿ, ಅವನಿಗೆ ಪಾಪ ತಪ್ಪಲಿಲ್ಲ. ಹೇಳಿದ ಮಾತು ಅವರ ಮಾತ್ರ ಪಾಪ ಇಲ್ಲ ರಾಮಚಂದ್ರ. ಅಂದ್ರೆ ಯಾಕ ರಕ್ಷಣೆಗೆ ನೀವು ಬಂದವರು ಪಾಪ ಇಲ್ಲ. ನನಗೆ ಶುಕ್ರಾಚಾರ್ಯರು ಹೇಳ್ತಿದ್ದೇನೆ, ನೀನೇನು ಮಾಡ್ತೀಗ? ನೀನು ನಿಷೇಧ ಮಾಡಲಿಕ್ಕೆ ಸಾಧ್ಯ ಉಂಟಾ? ನಿಮಗೆ ಬರಿಗೂ ಬಹಳ ಪಾಪ. ನನಗೆ ಸೀತೆಯನ್ನು ಬಂದರೆ ಮತ್ತೆ ನೋಡೋಣ. ನೋಡಿಕೊಂಡರು ನೀನು ಕರೆದದ್ದು ಹೇಳಿ, ನೀವು ಸೂರ್ಯನಿತ್ತು ಕರೆದದ್ದು ಆ ವ್ಯಾಕರಣ ಅದು ನನ್ನ ಮುಂದೆ ವ್ಯಾಖ್ಯಾನ ಮಾಡಬೇಡ. ಇವಳ ಕಳೆದು ಕಡಿಯುವುದೇ ಬಾಳವನ್ನು ಸುಳಿಸಿಕೊಂಡು ಆಕೆಯಲ್ಲಿ ಹೊಯ್ದಾಡಿ ಬದುಕಿದ ಕೋತಿಯೇ ಏನೋ ಇವಳ ಕಲೆಯನ್ನು ಕಡಿಯುವಂತಹ ಕಾಲಕ್ಕೆ ನಿನಗೊಬ್ಬರಿಗೆ ತಡೆಯುವಂತ ಸಾಧ್ಯವಿಲ್ಲ. ಲೋಕದ ಆಧಾರುடைய ಶಕ್ತಿಗಳಲ್ಲಿ ಸಾಮರ್ಥ್ಯ ಮುಟ್ಟುತ್ತಾರೆ. ಇಂದ್ರಾರಿಯನ್ನು ತಡೆಯಿರಿ. ಇದೇ ಹಿಡಿದ ಖಡ್ಗ ಕಡಿದ